ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಕೇವಲ ದೊಡ್ಡವರಿಗಷ್ಟೇ ಸೀಮಿತ ಎಂಬ ಚರ್ಚೆಗಳಿಗೆ ಇದೀಗ ಖ್ಯಾತ ನಿರ್ದೇಶಕ ಸಾಹಿತಿ ಯೋಗರಾಜ್ ಭಟ್ ಬ್ರೇಕ್ ಹಾಕಿದ್ದಾರೆ. ಚಿತ್ರದ ಟೀಸರ್ ಮತ್ತು ಸದ್ಯದ ಝಲಕ್ ನೋಡಿದ್ರೆ ಇದು ಫ್ಯಾಮಿಲಿ ಆಡಿಯನ್ಸ್ಗೆ ಅಲ್ಲ ಎನ್ನುವಂತೆ ಕಂಡರೂ ಭಟ್ರು ಮಾತ್ರ ಈ ಮಾತನ್ನ ಒಪ್ತಾ ಇಲ್ಲ. ಯಶ್ಗೆ ಫ್ಯಾಮಿಲಿ ಆಡಿಯನ್ಸ್ಗೆ ಏನು ಬೇಕು ಎಂಬುದು ತುಂಬಾನೇ ಚೆನ್ನಾಗಿ ಗೊತ್ತಿದೆ. ಅದನ್ನ ಇಟ್ಕೊಂಡೇ ಈ ಚಿತ್ರ ಮಾಡಿದ್ದಾರೆ. ಇಡೀ ಕುಟುಂಬ ಒಟ್ಟಿಗೆ ಕುಳಿತು ನೋಡುವ ವಿಷಯ ಇದರಲ್ಲಿದೆ ಎಂದು ಭಟ್ರು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಟಾಕ್ಸಿಕ್ ಚಿತ್ರದಲ್ಲಿ ಒಟ್ಟು 3 ಹಾಡುಗಳನ್ನು ಬರೆದಿರುವ ಯೋಗರಾಜ್ ಭಟ್ ಅದರಲ್ಲಿ ಸದ್ಯ ಹಲ್ಚಲ್ ಎಬ್ಬಿಸಿರುವ ತಬಾಯಿ ಹಾಡಿನ ಹಿನ್ನೆಲೆಯನ್ನ ಬಿಚ್ಚಿಟ್ಟಿದ್ದಾರೆ. ಯಶ್ ಹಾಗೂ ಕಿಯಾರಾ ಅಡ್ವಾಣಿ ಅವರ ವಿಜುವಲ್ಸ್ ನೋಡಿಯೇ ಮುಂಬೈನಲ್ಲಿ ಕುಳಿತು ಈ ಹಾಡನ್ನ ಬರೆಯಲಾಗಿದೆಯಂತೆ. ಮೊದಲು ನಗರ್ ಎಂಬ ಪದ ಬಳಸಿ ಸಾಲುಗಳನ್ನು ಬರೆದಿದ್ದರು. ಚಿತ್ರತಂಡ ಹೆಜ್ಜೆಯಂತೆ ತಬಾಯಿ ಪದ ಬಳಸಿ ಅದ್ಭುತ ಕಿಚ್ಚು ಹಚ್ಚಿದ್ದಾರೆ. ಉಳಿದಂತೆ ಚಿತ್ರದಲ್ಲಿ ಒಂದು ಶೋಕಗೀತೆ ಹಾಗೂ ಒಂದು ಫೀಮೇಲ್ ಪ್ರೇಮಗೀತೆ ಇರಲಿದೆ ಎಂದು ತಿಳಿಸಿದ್ದಾರೆ. ಗೀತು ಮೋಹನ್ ದಾಸ್ ಮತ್ತು ಯಶ್ ಅವರ ಜಂಟಿ ಯೋಜನೆಯಲ್ಲಿ ಮೂಡಿಬರುತ್ತಿರುವ ಈ ಬಿಗ್ ಬಜೆಟ್ ಸಿನಿಮಾ ಆಗಸ್ಟ್ 26ರಂದು ಬಹುಭಾಷೆಗಳಲ್ಲಿ ಅದ್ಧೂರಿಯಾಗಿ ತೆರೆಗೆ ಬರಲು ಸಜ್ಜಾಗಿದೆ.